ಶಮನ ಮಹರ್ಷಿಗಳಿಂದ ಮದುವೆಯಾದ ಮೇಲೆ ಸುಖವಾದಂತಹ ಜೀವನವನ್ನು ನಡೆಸುತ್ತಾ ಇದ್ದೇನೆ. ಅರಮನೆಯ ಸುಖವೇ ಬೇರೆ, ಆಶ್ರಮದ ಸುಖವೇ ಬೇರೆ. ಅವರ ಜೀವನದಲ್ಲಿ ಪಾಲುದಾರರಾಗಿ ಸಾಂಸಾರಿಕವಾದಂತಹ ಜೀವನದಲ್ಲಿ ಮುಂದುವರಿಯುತ್ತಾ ಇದ್ದೇನೆ. ಯಾವುದೇ ಕಷ್ಟ ಕಾರ್ಪಣ್ಯಗಳು ಇಷ್ಟರವರೆಗೆ ಬಂದದ್ದಿಲ್ಲ. ಆದರೆ ಇಂದು ಶುದ್ಧೋದಕವನ್ನು ತರುವುದಕ್ಕೆ ಬೇಕಾಗಿ ಈ ಸರಸಿಯ ಬಳಿಗೆ ಬಂದವಳಿದ್ದೇನೆ. ಇಂದು ಶುಚಿರ್ಮೂರ್ತಳಾಗಿದ್ದೇನೆ. ಕಾಣುತ್ತಿರುವಂತಹ ಕೊಡದಲ್ಲಿ ಈ ಶುದ್ಧೋದಕವನ್ನು ಹಿಡಿದುಕೊಂಡು ಮಡಿಯಲ್ಲಿ ಮತ್ತೆ ಆಶ್ರಮಗಳಿಗೆ ಸೇರುತ್ತೇನೆ. ಮದಿರಾಕ್ಷನ ಮಗ ಯಕ್ಷಗನ ಕಾನನದೊಳಿ ಹರಿಣಾಕ್ಷಿ ಹೋರ್ಬಳಿ ಸುಳಿಬುದನು ಕಂಡಾಕ್ಷಣಗೆ ಬೆಳಗಾಗುತ್ತ ನಟಿಸುದರೆ ಎಂತಹ ದೃಶ್ಯವನ್ನು ನೋಡ್ತಾ ಇದ್ದೆ. ಸೌಂದರ್ಯ ರಾಶಿವರಾಶಿಯೇ ನನ್ನ ಕಣ್ಣು ಮುಂಭಾಗದಲ್ಲಿ ಬಂದು ಅಮರ ಕನ್ನಿಕೆಯನ್ನು ಸೋಲಿಸುವಂತಹ ಸೌಕರ್ಯವತಿ ನನ್ನ ಕಣ್ಮುಂಭಾಗದಲ್ಲಿ ನಿಂತಿದ್ದಾಳೆ. ಏನು ಚೆಂದ, ಏನು ಅಂದ. ಇಂತಹ ಸೌಂದರ್ಯವನ್ನು ನೋಡದೆ ಇರುವವನೇನು ನಾನಲ್ಲ, ಹೆಣ್ಣು ಮಕ್ಕಳನ್ನು ಗಮನಿಸದೆ ಇರುವವನೇನು ಅಲ್ಲ. ಆದರೆ ಇಂತಹ ಒಂದು ಸೌಂದರ್ಯ, ಇಷ್ಟು ಒಂದು ಚಂದ ಇದುವರೆಗೆ ನೋಡಿದ್ದಿಲ್ಲ. ಕಮಲಮಯನೇ, ಮುಖವು ಕಮಲದಂತೆ ಅರಳಿದೆ, ಶರೀರವು ಚಂದವಾಗಿ ಕಾಣುತ್ತಾ ಇದೆ. ಹಾಗೆಂದು ನಾನು ಇಲ್ಲಿಯೇ ಹೊಗಳ್ತಾ ಕುಣಿತರೆ ಅವಳು ಅವಳ ಪಾಡಿಗೆ ಹೋದರೆ ಅವಳನ್ನು ಮಾತನಾಡಿಸಬೇಕಲ್ಲ. ಕೋಮಲೆ ನೀನಾರೆಲೆ ಪೇಳೆ ಬಾಲೆ
ನಿನಗಿಂತನೇ ಮನಿಷ್ಠಗಳಿಗೆ ಕಾಮರ ಸಾಕ್ಷಿಗೆ ನಿನಗಿಂತನೇ ಮನಿಷ್ಠಗಳಿಗೆ ತಾಮರ ಸಾಕ್ಷಿಗೆ ಈ ಮನದಲ್ಲಿ ನಿನಗೊಳಗೆ ನಿನಗಿಂತನೇ ಮನಿಷ್ಠಗಳಿಗೆ ತಾಮರ ಸಾಕ್ಷಿಗೆ ಕೋಮಲೆ ಏನು ಬಾಲೆ ಕಾಮ ನಂಬಿನ ಮುಗುಳೆ ಅದೆಂತ ಹಾಗಾದ್ರೆ ಬಾಲೆ ಹಾ ಹೊಗಳಿಕೆ ಹ್ಮ್ ಎಷ್ಟು ಸೌಂದರ್ಯ ನಿನ್ನ ಹ್ಮ್ ಹಸಿಯ ನಡುವಿನ ನಿಮ್ನ ನಾಭಿಯ ಮುದುಳ ಭಾಷೆಯ ತೋರ ಕುಟಗಳ ಹ್ಮ್ ಎಸೆವ ಕಂಗಳ ತೊಡಗಿ ಬೆಳಗುವ ಹ್ಮ್ ಮುಸುಡ ಕಾಂತಿಯ ಬಿಸಲ ಗಂಧಿಯೇ ಹ್ಮ್ ಈ ವಿಪಿನದಲ್ಲಿ ಹಾ ಆ ಕಡೆ ಈ ಕಡೆ ಸಂಚರಿಸುತ್ತಿರುವೆ ಹೌದು ಯಾರು ನೀನು ಹ್ಮ್ ಅಲ್ಲ ಹಾ ನಿನಗೆ ನೇಮ ಕೊಟ್ಟದ್ದು ಯಾರು ಅದೆಂತ ಹಾಗೆ ಕೆಲಸ ನಿನ್ನನ್ನು ನೋಡುವಾಗ ಯಾವುದೋ ನಿಷ್ಠೆಯಿಂದ ವೃತ್ತದಿಂದ ಹ್ಮ್ ಅಲ್ಲ ಹಾ ಕರ್ನಾಟಕವಾಗಿ ಕಾಣುತ್ತಾ ಇದೆ ಹಾ ಹಾ ಹಾಗಿರಬೇಕು ಅಂತಾದ್ರೆ ನೇನ ಹ್ಮ್ ನೇಮ ನಿಯಮ ಹ್ಮ್ ಸರಿಯಾಗಿ ಅನುಸರಿಸುತ್ತಿರುವವಳು ಹ್ಮ್ ಎಂಬುದನ್ನು ಗಮನದಲ್ಲಿಟ್ಟು ಕೇಳುತ್ತಾ ಇದ್ದೇನೆ ಹ್ಮ್ ಈ ಕಾಡು ಪ್ರದೇಶದಲ್ಲಿ ಹ್ಮ್ ಒಬ್ಬಳಾಗಿ ಹಾ ಎಲ್ಲಿಗೆ ಹೋಗುತ್ತಿರುವೆ ಹ್ಮ್ ಯಾರಾದರೂ ನಿನಗೆ ಅಣ್ಣ ತಮ್ಮಂದಿರು ಇದ್ದಾರ ಯಾರು ಇಲ್ಲ ನಿನ್ನ ಪೆತ್ತ ಅದೆಂತ ಹಾಗಾದ್ರೆ ಹಣದಿರುವ ತಾಯಿಯ ಹಾ ಹಾ ಜನ್ಮಕ್ಕೆ ಕಾರಣವಾಗಿರುವಂತ ಆ ಪುಣ್ಯ ಗಲ್ಪೆ ಹ್ಮ್ ಈಗಳು ಇದ್ದಾಳ ಹ್ಮ್ ಅಲ್ಲ ಅವಳ ಅನುಗ್ರಹ ಇದ್ದಾಳೆ. ಆಗಿರುವ ಕಾರಣ ಹ. ನಿನ್ನ ಪೂರ್ವಾಪರ ಹ್ಮ್ ವಿಳಾಸವನ್ನು ತಿಳಿದುಕೊಳ್ಳುವಂತ ಕುತೂಹಲದಿಂದ ಕೇಳ್ತಾ ಇದ್ದೇನೆ ಹ್ಮ್. ಹೆಸರು ಹೇಗೆ ಅಯ್ಯ ಆರನ್ನ ನುಡಿಸುವ ಪುರುಷನಿಲಾಲಿಸುವ ಭೂರಿ ಮಗಿಮನೆನ್ನ ಪತಿಯೋ ಭೂರಿ ಮಗಿಮನೆನ್ನ ಪತಿಯೋ ಆರು ಶಿವರ ಚವರನ ಪಾದ ಸೇವಿದ ಆರು ಶಿವರ ಚವರನ ಪಾದ ಸೇವಿದ ಅಯ್ಯ ದೂರದಿಂದ ಮಾತಾಡ್ಬೇಕು ಹತ್ತಿರ ಬರ್ಲಿಕ್ಕಿಲ್ಲ ನಂಗೆ ಹತ್ತಿರದಿಲ್ಲದಿದ್ರೆ ಮಾತಾಡುವುದಕ್ಕಾಗ ಅದೇನು ಹಾಗೆ ಏನು ಅಂತ ನನಗೆ ಗೊತ್ತಾಗ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ ಅಂತ ಅರ್ಥ ಅದು. ಅದು ಇಲ್ಲಿಗೆ ಬಂದ ಮೇಲೆ ಅಂತದ್ದು ಸ್ವಲ್ಪ ಯಾರೋ ತಿರುಗಿಸಿದ್ದಾರೆ ಹೌದಾ ಈ ಕಾರಣದಂತ ಬಂದವಳು ನಾನು ಯಾಕೆ ಸರಸೆಯಲ್ಲಿರುವಂತಹ ಶುದ್ಧೋತ್ವವನ್ನು ಹಿಡಿದುಕೊಂಡು ಆಶ್ರಮದೊಳಗೆ ಸಾಗುವವಳು ನಾನು ಆಶ್ರಮ ಹೌದು ನಾನು ಆಶ್ರಮ ನಿವಾಸಿ ಆಶ್ರಮದಲ್ಲೇ ಇರುವವಳು ಆಶ್ರಮದಲ್ಲೆಲ್ಲ ಇಂಥದ್ದೆಲ್ಲ ಉಂಟಲ್ಲ ಇದು ಹೀಗೆ ನಮ್ಮದಾದಂತಹ ಉಡುಗೆ ತೊಡುಗೆ ಹೀಗೆ ಇರಬೇಕೆನ್ನುವಾಗ ನಮಗೆ ಪದ್ಧತಿ ನಿಷ್ಠೆ ನೀನು ಹೇಳಿದಾಗ ನಿಯಮ ಅದೆಲ್ಲ ಉಂಟು ನಮಗೆ ಹೌದು ಹಾಗಾಗಿ ನಾವು ಹೀಗೆ ಇರ್ಬೇಕು ನೇಮ ನಿರಾತಾಳು ಅಂತ ನಾನು ಆವಾಗಲೇ ಕಂಡುಕೊಂಡಿದ್ದೆ ಹೌದಲ್ಲ ನಾನು ಬೇರೆ ಯಾರು ಎನ್ನುವ ಹಾಗೆ ಭಾವಿಸಬೇಡ ಯಾರು? ಓ, ಅಲ್ಲಿ ಕಾಣುತ್ತಾ ಉಂಟಲ್ಲ ಆಶ್ರಮ ದೂರದಲ್ಲಿ ನೋಡು ಹೌದು ಎಲೆ ಮನೆ ಎಲೆ ಮನೆ ಈಗಳೋ ಇನ್ನೊಂದು ಗಳಿಗೆಯಲ್ಲಿ ಮುರಿದು ಬೀಳ್ತಾರೆ ನಮಗೆ ತೊಂದರೆ ಇಲ್ಲ ನಮಗೆ ಅಷ್ಟೇ ಇದ್ರೆ ಸಾಕು ಒಳ್ಳೆ ಗಾಳಿ ಬಂದ್ರೆ ನಮಗೆ ಅದಕ್ಕಿಂತ ದೊಡ್ಡದು ಬೇಡ ಅಂತಹ ಆಶ್ರಮದಲ್ಲಿ ಇರುವಂತಹ ಶವನ ಮಹರ್ಷಿಗಳು ಹಾ, ಅವರು ಶವನ ಮಹರ್ಷಿಗಳು ಎಂತದು? ಪರಿಚಯ ಉಂಟಾ ನೋಡ್ಲಿ ಅವರು ಅಂತ ಹೇಳಿದ್ರೆ ಪರಿಚಯ ಇರ್ಬೇಕು ನಿನಗೆ ಹೇಳುದು ಈಗ ನೀನು ಸ್ವಲ್ಪ ಹತ್ತಿರ ಸಂಬಂಧ ಆದ್ರೆ ಹಾ. ಸ್ವಲ್ಪ ಹತ್ತಿರ ಆದ್ರೆ ಮತ್ತೆ ಸುಲಭ ಆಗ್ತದೆ ಶವನ ಮಹರ್ಷಿಗಳ ಮಡದಿ ನಾನು ನನ್ನ ಹೆಸರು ಸುಕನ್ಯೆ ಎನ್ನುವ ಹಾಗೆ ಆದರೆ
ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ, ನಿನ್ನ ಹೆಸರೇನೆನ್ನುವಾಗಿ ತಿಳಿದಿಲ್ಲ. ನನ್ನನ್ನು ಕಂಡಾಕ್ಷಣ ಇರುವೆ ಕಚ್ಚಿದವರ ಹಾಗೆ ನೀನು ಮಾಡ್ತಾ ಇದ್ದೀಯ. ಹೌದೌದು, ನಿನ್ನ ಕಣ್ಸಲ್ಲಿ ನಿನ್ನ ಕಣ್ಣ ನೋಟಗಳು ಎಲ್ಲವರಿಗೆಲ್ಲ ಏನಿಂದ ಅರ್ಥ ಆಗುದಿಲ್ಲ. ಇಷ್ಟು ಚಂದ ನಾನು ಕುಡಿದದ ಅವಳಿಗೆ ಇರುವೆ ಕಚ್ಚಿದಾಗ ನನ್ನ ಪ್ರಾಣ ಆಗ್ತವೆ. ನಿನ್ನ ನೋಟ ವಿಕೃತವಾಗಿ ಉಂಟು, ಹಾಗಾಗಿ ಹೇಳಿದ ಇರುವೆ ಕಚ್ಚಿದ ಹಾಗೆ ಮಾಡಿದ್ಯ. ಮನಸ್ಸು ಶುದ್ಧ ನೋಟದಿಂದ ನೋಡಿದ್ರೆ ಹಾಗೆ ನಿನ್ನ ಮನಸ್ಸಿಗೆ ಯಾರಿಗೆ ಕೈ ಹಾಕಿದ್ದಾರೆ ಮನಸ್ಸು ಗೊತ್ತಿಲ್ಲ. ನಿನ್ನದು ಈಗ ಹೊರಗಿನ ಭಾಗದಲ್ಲಿ ಏನು ಕಾಣ್ತದನ್ನು ಹೇಳುದು ನಾನು. ಈಗ ಮನಸ್ಸನ್ನು ಹೇಳ್ತೇನೆ. ಹೇಗೆ ನಡುವಿನ ಬೆಳಗ್ಗೆ ಪರಮ ಸುಖ ಕೊಡುವನೆ ದಡಜೋಗೆ ಬೆಳಗ್ಗೆ ಪರಮ ಸುಖ 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 ಕೊಡುವನೇ ಮನಸ್ಸಿಡು ಎನ್ನುಳು ಮನಸ್ಸಿಡು ಜಡಜ ಪರಮ ಸುಖ ಜಡೆಯನ್ನು ಹೊಂದಿರುವಂತಹ ಸೌಂದರ್ಯವತಿಯೇ, ಏನು ನಿನ್ನನ್ನು ನೋಡಿದಾಗ ಸಂತೋಷವಾಯಿತು. ನಿನ್ನ ಕಥೆಯನ್ನು ಕೇಳಿದಾಗ ಮುರುಕವಾಗಿದ್ದಾಯಿ. ಕಾಡಿ ಇಂತಹ ಸೌಂದರ್ಯವತಿಯರು ತಿರುಗುತ್ತ ಪ್ರದೇಶವಲ್ಲ. ನಿನಗೆ ನಿಷ್ಠೆ ಬೇರೆ, ನಿಯಮ ಬೇರೆ, ಮತ್ತೆಂತದ್ದು ವ್ರತ ಜಪ ತಪ್ಪ. ಯಾಕೆ ಈ ಪ್ರಾಯದಲ್ಲೆಲ್ಲ ಅದೆಲ್ಲ ಬೇಡ. ಯಾವ ಪ್ರಾಯದಲ್ಲಿ ಮತ್ತೆ ಈ ನಾಮಸ್ವಂತರಣೆ ಹಾಗೆ ಜಪ ತಪ ಇದೆಲ್ಲ ಯಾವ್ದು ಬೇಕಾದದ್ದು. ಯಾವಾಗ ಒಂದು 70-80 ಕಳೆದ ಆಮೇಲೆ ಚಿರ ಯೌವನವತಿಯಾಗಿರುವಂತ ನಿನಗೆ ಈಗ ಯಾವುದು ಬೇಕಾದ ಶರೀರದ ಸುಖ ಅದು ಮತ್ತೆ ನಾಳೆ ಶರೀರ ಬಿಟ್ಟು ಹೋದ್ರೆ ಸಿಗ್ತದ. ಈಗ ಇಲ್ಲಿ ಅದು ಯಾರಾದ್ರೂ ಸುಖಿನ ಪಡೆದುಕೊಂಡ್ರು ಬಂತು. ಹಾಗಾಗಿ ಇದು ನೀ ಇಷ್ಟೆಲ್ಲ ಮಾತಾಡ್ತೀರ. ನೀನ್ ಯಾರು ಏನು ಎಂತದ್ದು ನನಗೆ ಯಾರಂತಲೇ ಗೊತ್ತಿಲ್ಲ. ನಾ ಪ್ರಥಮ ಬಾರಿ ಇದನ್ನು ನೋಡು. ನನ್ನದು ಭೇಟಿಗೆ ಆಗ್ಲಿಲ್ಲ. ಆ ಎಲೆಮನೆಯನ್ನು ಬಿಡು, ವಯೋವೃದ್ಧ, ಏಜಿ ಕೂಡುವುದಿಲ್ಲ, ಅವನಿಗೆ ಕಣ್ಣು ಹೇಗೂ ಇಲ್ಲ ಅಂತ ಕೇಳಿದ್ದ ನನಗೆ. 2 ಕಣ್ಣು ಇಲ್ಲೆಲ್ಲಾರು ಗೊತ್ತಿಲ್ಲ. ಅಂತವನನ್ನು ಕಟ್ಟಿಕೊಂಡು ನೀನು ಯಾವ ನರಕಕ್ಕೆ ಹೋಗುತ್ತಿ.
ನೋಡು, ಏನು? ನಿನ್ನ ವಿಶಾಲವಾಗಿರುವಂತಹ ಹೃದಯ, ಹ್ಮ್. ಮನಸ್ಸು ಹ್ಮ್. ನನ್ನ ಮೇಲೆ ಇರಿಸು, ನನಗೆ ಕೊಡು. ನಿನಗೆ ಬೇಕಾಗುವ ರೀತಿಯಲ್ಲಿ ಸುಖ ಬಂದು ನಾನು ಕೊಡುತ್ತೇನೆ. ಸ್ವರ್ಗಲೋಕದ ವೈಭವ ನಿನಗೆ ಬೇಕು, ಅಥವಾ ಗಂಧರ್ವದಿಗಳ ಆ ವೈಭವ ನಿನಗೆ ಬೇಕು? ಯಾವುದು ಬೇಕು? ಅಲ್ಲಿರುವಂತ ವಾರಾಂಗನೆಯನ್ನ ಸೇವೆಯನ್ನು ಮಾಡುವುದಕ್ಕೆ ನಾನು ನಿಯಮಿಸ್ತೇನೆ. ಅದು ಹೇಗಪ್ಪ? ಯಾಕೆ ಬೆಳ್ಳೆಯ? ನೀ ಇರುವುದು ಇಲ್ಲಿ, ನೀನು ಅವರ ಸುಖವನ್ನ ಇಲ್ಲಿ ಅಂತ ಹೇಳುದು. ನೋಡಿದ್ಯಾ ನನ್ನ ಕಾಲು ಪುನೀತವಾದ, ಎಂತ ಕಾಲು? ಪರಮ ಪವಿತ್ರವಾದ ಕಾಲು. ಅಬ್ಬಬ್ಬ, ನಿನ್ನ ಕಾಲನ್ನು ಪರಮ ಪವಿತ್ರ ಅಂತ ಹೇಳು. ಹಾಗಾದ್ರೆ ನಾನೆಲ್ಲ ಮುಟ್ಟುವುದಿಲ್ಲ, ಸ್ಪರ್ಶಿಸುವುದಿಲ್ಲ. ಯಾಕೆ? ಬೆವರುವುದಿಲ್ಲ. ಯಾಕೆ? ಯಾಕೆ? ನನಗೆ ಆಯಾಸ ಆಗುವುದೇ ಇಲ್ಲ. ಏನು? ಆದ್ರೆ ನಾನು ತೋರಿಸಿಕೊಡು. ಹಾಗಾಗಿ ನೋಡು, ನಿನಗೆ ಆಯಾಸ ಆಗುದಿಲ್ಲ ಅಲ್ಲ? ಇದು ಸ್ವಲ್ಪ ಹೊತ್ತು ಹೋಗಿ ನಿನ್ನ ಜೊತೆ ಎತ್ತುಕೊಂಡು ಹೋಗ್ಬೇಕಾಗಿತ್ತು. ಹಾಗೆಲ್ಲ ಇಲ್ಲ, ನಾನು ಕುಡಿತದ್ದು ದೇವಲೋಕದಲ್ಲಿ ಹಾ, ಎಂತ? ಅಮೃತಪಾನ ಮಾಡಿದ ದೇವತೆ ನಾನು. ಹೌದಾ? ಹೌದು, ಅಲಕಾವತಿ. ಅಲ್ಲಿಗೆ ಧನಾಧಿಪತಿ ಕುಬೇರ, ಅವನಿಗೆ ಸಹಾಯಕ ನಾನು. ಸೈನ್ಯಾಧಿಪತಿ ಹೌದು, ಮಂತ್ರಿ ಹೌದು, ಎಲ್ಲ ಹೌದು. ಕುಬೇರನ ಮಂತ್ರಿಯೇ ನೀನು? ಮಂತ್ರಿ, ಸೇನಾಧಿಪತಿ ಎಲ್ಲ ಸಹಾಯಕ ನಾನೇ. ನಿನ್ನ ಹೆಸರೆಂತ? ಅವ ಬಿಟ್ಟರೆ ನಾನೇ. ಮದಿರಾಕ್ಷ ನನ್ನ ಅಕ್ಷ. ವಾ, ನಿನ್ನ ಅಕ್ಷಿಯನ್ನು ಕಾಣುವಾಗಲೇ ಅರ್ಥವಾಗ್ತದೆ. ಮದಿರೆ ತುಂಬಿದ ಅಕ್ಷಿ, ಮದಿರಾಕ್ಷ ಸರಿಯಾದ ಹೆಸರು. ಈಗ ಇಲ್ಲಿಗೊಂದು ಬರಬೇಕಿದ್ರೆ ಕಾರಣ ಬೇಕಲ್ಲ? ಸ್ವಲ್ಪ ಹೂ ಬೇಕು ನಮಗೆ. ಓ, ಯಾರಿಗೆ ಬೇಕಾಗಿ? ದೇವರಿಗೆ ಅರ್ಪಿಸುವುದಕ್ಕೆ. ಶಿವದೇವರಿಗೆ. ಹೌದು. ಕೆಂದಾವರೆಗಳನ್ನು ಹಿಡಿದುಕೊಂಡು ನೋಡು, ನನ್ನ ಯಾವ ಯೋಗ ದೇವರು ಇದು ಕಳಿಸಿದ್ದು ನಿನ್ನನ್ನು. ನನ್ನನ್ನು ಇವರು ಹೊತ್ತಿಗೆ ಇಲ್ಲಿಗೆ ಕಳಿಸಿದ್ದು. ನಿನ್ನ ಬರಸ್ವರ ಭೇಟಿ, ನೀನು ನನ್ನನ್ನು ಒಲಿದು ನನ್ನ ಜೊತೆಯಲ್ಲಿ ಬರುವುದು, ನಾವು ಗಂಡ ಹೆಂಡತಿಯಾಗಿ ವಿಹರಿಸುವುದು. ಎಂತದ್ದು ಗಂಟೆ? ಹಾಗಾದ ಕಾರಣ ನನ್ನ ಜೊತೆಯಲ್ಲಿ ಸುಮ್ಮನೆ ನೀನು. ಹರವಾದವನೆಂದು ದರದವ ನೆಲೆದು ಅರುಳನೆ ಕೇಳೆಲವು. ಅರುಳಾದ ಕೈಯಾದ ಬೆರಳೊಂದು ಗಿಡನಿ, ಅರಿವಿದಾದರೆ ಗೋಪಾಲ. ಏನು ನಿನ್ನ ನಡೆ ನುಡಿಗಳು ಅರ್ಥವಾಗದಿಲ್ಲ ಎನ್ನುವ ಹಾಗೆ ಭಾವಿಸಿದೀಯ ನೀನು? ನೀ ಮೊದಲ ಬಾರಿಗೆ ನೀ ಮಾತಾಡುವಾಗ ಅರ್ಥವಾಯಿತು ನಿನ್ನದು. ನಿನ್ನ ಮನಸ್ಸಿನ ಆಸೆ ಏನು ಎನ್ನುವುದು. ಇವಳು ಸ್ವಲ್ಪ ಅರ್ಥ ಅಲ್ಲ. ಎಂತದು? ಎಂತದು ಅರ್ಥ? ಅರ್ಥ ಆಗಿದೆ ನನಗೆ. ಅರ್ಥ ಆಗಿದೆ. ಹಾ, ನಿನ್ನ ಕಣ್ಣುಗಳನ್ನೇ ಕಾಣುವಾಗ ಅರ್ಥ ಆಗುತ್ತದೆ. ನಾನು ಇಲ್ಲಿ ಎಲ್ಲವನ್ನೆಲ್ಲಿರುವುದು ಏನು ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಇವಳು ಅರ್ಥದ ಹರಿಕೆ. ಕಾಮವೇ ತುಂಬಿದಂತಹ ಕಣ್ಣುಗಳಿಂದ ನನ್ನನ್ನು ಬಯಸುತ್ತಾ ಇದ್ದೀನಿ. ನಾನು ಸಾಮಾನ್ಯದವಳೆನ್ನುವ ಹಾಗೆ ಭಾವಿಸಿದೆಯ? ಚವನ ಮಹರ್ಷಿ ಮಡದಿ ನಾನಿದ್ದೇನೆ, ನಾನು ಪರಮ ಪತಿವ್ರತೆ ನಾನಿದ್ದೇನೆ. ನಾನು ಮಾನ್ಯ. ಹೌದು, ಎಲ್ಲ ತಿಳಿದಿದ್ದೇನೆ, ಎಲ್ಲ ತಿಳಿದಿದೆ. ನನ್ನ ಪತಿದೇವರಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಮಾನ್ಯ ಅಮಾನ್ಯವಾಗುತ್ತೆ. ಅದು ಗೊತ್ತುಂಟು ನಿನಗೆ? ಹಾ, ಅವಳು ದೀರ್ಘಕಾಲ ತಪಸ್ಸನ್ನು ಆಚರಿಸಿ ಶಕ್ತಿಯನ್ನು ಪಡೆದವರು. ಅವರ ತಪಶಕ್ತಿಯಿಂದ ನಿನ್ನನ್ನು ಒಂದು ಕ್ಷಣಕ್ಕೆ ನಿನ್ನನ್ನು ಭಸ್ಮಗೊಳಿಸುವುದಕ್ಕೆ ಶಕ್ತರಿದ್ದಾರೆ. ಶಕ್ತಿಯಲ್ಲ ಯಾರು ಕೊಡುವುದು? ನನ್ನ ಪಾತಿವೃತ್ಯ ಬಲದಿಂದ ನಾನೇ. ದೇವತೆಗಳು ನಾವೆಲ್ಲ ಕೊಡುವುದು. ಹೌದು, ಅದರಿಂದಲೂ ಅವರು ಶಕ್ತಿವಂತರಾಗುವುದು. ಈಗ ಅದನ್ನೇ ನನಗೆ ಪ್ರಯೋಜನ ಆಗುತ್ತದೆ. ಹಾ, ನೀನು ಒಂದು ವೇಳೆ ನಿನ್ನ ಕೈಯನ್ನು ಮುಂದುವರಿಸಿ ಮುಂದೆ ಬಂದೆ ಎಂದಾದ್ರೆ ಮೂನಿದು ನನ್ನ ಗಂಡ ಶಾಪವನ್ನು ಆಗುವುದಿಲ್ಲ. ಏನು ನಯವಿನಯ? ನಿನ್ನ ಮುಗ್ಧತೆಯನ್ನು ಕಂಡು ಹಾ, ತೋರಿಸಿದೆ. ನನ್ನ ಸೌಜನ್ಯವನ್ನು ದೌರ್ಬಲ್ಯ ಅಂತ ತಿಳಿದೆಯಾ? ನಿನ್ನ ಸೌಜನ್ಯವನ್ನು ದೌರ್ಬಲ್ಯತೆ ನೀನು ತಿಳಿದೆಯಾ? ನಾನು ಹಾ, ಮದಿರಾಕ್ಷ. ಇರ್ಬಹುದು. ಒಂದೊಮ್ಮೆ ನಾನು ಮದಿರ ರಾಕ್ಷಸತ್ವ ನಿನ್ನಲ್ಲಿ ಮೊದಲೇ ಉಂಟು, ಆಗ್ಲಿಕ್ಕಿಲ್ಲ ನೀನು. ಆಗಲೇ ಇದ್ರೆ ಹಾ. ಬರ್ತೀಯ ಇಲ್ವಾ? ಬರುವುದಿಲ್ಲ ಅಂತ ಹೇಳಿ ಹೇಗೆ? ನನ್ನ ಗಂಡನಿಗೆ ಗೊತ್ತಾದ್ರೆ ನೀನು ಶಾಪ ಕೊಡುತ್ತಾರೆ. ನೀನು ಮತ್ತೆ ಶಾಪ ಹೋಗುವುದಿಲ್ಲ. ಶಾಪ ಮಾಡಿ.